ಡಾಕ್ಟರ್, ಏನಿದೆ ಡಾಕ್ಟರ್? ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ ನೀವು? ಗೌತಮ್ ಸರ್, ಭೂಮಿಕಾ ಮೇಡಮ್ ವಿಷಯ ಇನ್ನೂ ಹೇಳಿಲ್ವಾ? ಆ್ಯಕ್ಚುಲಿ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಡಾಕ್ಟರ್, ಅವರು ಮನೇಲಿ ನಾರ್ಮಲ್ ಆಗೇ ಇದ್ದಾರೆ. ಆದರೆ ನನಗೆ ಏನೋ ಅನುಮಾನ ಬಂತು, ಏನೋ ಸರಿಯಿಲ್ಲ ಅಂತ. ಈ ರಿಪೋರ್ಟ್ ಸಿಕ್ತು. ಏನಿದೆ ಇದರಲ್ಲಿ? ಏನಾಗಿದೆ ಅವ್ರಿಗೆ? ಪ್ಲೀಸ್ ಡಾಕ್ಟರ್ ಹೇಳಿ. ನನ್ನ ಹೆಂಡತಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ಅಧಿಕಾರ ಇಲ್ವಾ? ಏನಾಗಿದೆ ಅವ್ರಿಗೆ? ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್? ಇಲ್ಲ ಡಾಕ್ಟರ್, ಅವರು ಬಹಳ ಹೆಲ್ತಿಯಾಗಿದ್ದಾರೆ. ನನಗೆ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೆದರಿಕೆ ಅಂತ ಅವರು ಸುಮ್ಮನೆ ನನ್ನ ಜೊತೆಗೆ ಬಂದಿದ್ದಷ್ಟೇ. ಅವ್ರಿಗೇನು ಆಗಿರಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ನೋಡಿ, ರಿಪೋರ್ಟ್ ಏನಾದರೂ ಮಿಕ್ಸ್ ಆಗಿರಬೇಕು ಅಥವಾ ಬ್ಲಡ್ ಸ್ಯಾಂಪಲ್ಸ್ ಏನಾದರೂ ಎಕ್ಸ್ಚೇಂಜ್ ಆಗಿರಬೇಕು. ಒಂದು ಸತಿ ಚೆಕ್ ಮಾಡಿ ಡಾಕ್ಟರ್, ಪ್ಲೀಸ್. ಇಲ್ಲ ಗೌತಮ್ ಸರ್, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಸರಿ ಅಲ್ಲ 3 ಸರಿ ಚೆಕ್ ಮಾಡಿ ಆ ರಿಪೋರ್ಟ್ನ ಕನ್ಫರ್ಮ್ ಮಾಡೇ ನಿಮಗೆ ಹೇಳಿರೋದು. ಬೇಕಾದರೆ ನೀವು ಬೇರೆ ಹಾಸ್ಪಿಟಲಲ್ಲೋ ಲ್ಯಾಬ್ನಲ್ಲೋ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನನಗದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಈ ರಿಪೋರ್ಟು ಕರೆಕ್ಟಾಗೇ ಇದೆ. ಅಲ್ಲ ಡಾಕ್ಟರ್, ಇಷ್ಟು ದೊಡ್ಡ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ಅವ್ರಿಗೆ ಯಾಕೆ ಹೇಳಿದ್ರಿ? ನಾನು ಅವತ್ತು ನಿಮಗೆ ಕಾಲ್ ಮಾಡಿದೆ ಸರ್, ನಿಮ್ಮ ಕಾಲ್ ರೀಚ್ ಆಗಲಿಲ್ಲ. ಆಮೇಲೆ ಭೂಮಿಕಾ ಮೇಡಮ್ಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸಿದೆ. ಅವರು ತುಂಬ ಗಾಬರಿಯಾಗಿ ಏನೇ ಇದ್ದರೂ ನನಗೆ ಹೇಳಿ ಅಂತ ಹಾಸ್ಪಿಟಲ್ಗೆ ಬಂದರು. ನನ್ನನ್ನು ತುಂಬ ಒತ್ತಾಯ ಮಾಡಿದ್ರು ಸರ್. ಆಮೇಲೆ ಇರೋ ವಿಷಯನೆಲ್ಲ ಹೇಳಲೇಬೇಕಾಯ್ತು. ಅದಲ್ಲದೆ ಮನೆಯವ್ರಿಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದು ಅಂತ ನನ್ನನ್ನು ತುಂಬ ಕೇಳಿಕೊಂಡ್ರು. ಬಹುಶಃ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಷಯನ ಮುಚ್ಚಿಟ್ಟಿದ್ರು ಅನಿಸುತ್ತೆ. ಈಗ ರೋಗ ಯಾವ ಸ್ಟೇಜಲ್ಲಿದೆ ಸರ್? 3rd ಸ್ಟೇಜಲ್ಲಿದೆ ಸರ್. ಡಾಕ್ಟರ್, ದಯವಿಟ್ಟು ಏನಾದರೂ ಟ್ರೀಟ್ಮೆಂಟ್ ಕೊಡಿ. ಇಂಡಿಯಾ, ಹೊರದೇಶ, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀನಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ. ಪ್ಲೀಸ್, ಅವ್ರ ಗುಣ ಆಗಬೇಕು. ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್. ಗೌತಮ್ ಸರ್, ನಮಗೀಗ ಚಿಂತೆ ಆಗಿರೋದು ಭೂಮಿಕಾ ಮೇಡಮ್ಗೆ ಕ್ಯಾನ್ಸರ್ ಇದೆ ಅಂತಲ್ಲ, ಅದು ದೇಹದಲ್ಲಿ ಎಷ್ಟರ ಮಟ್ಟಿಗೆ ಹರಡಿದೆ ಅನ್ನೋದು. ಇದು ತುಂಬ ಅಗ್ರೆಸಿವ್ ನೇಚರ್ನ ಕ್ಯಾನ್ಸರ್. ಎದೆ ಭಾಗದಿಂದ ಪಕ್ಕದ ಲಿಂಪ್ ನೋಡ್ಗಳಿಗೂ ಸ್ಪ್ರೆಡ್ ಆಗಿದೆ. ಅದಕ್ಕೆ ನಾವು ಎಲ್ಲ ರಿಪೋರ್ಟ್ಗಳನ್ನ ಮತ್ತೆ ಕ್ರಾಸ್ ಚೆಕ್ ಮಾಡಿ ನೋಡ್ಕೊಂಡಿರೋದು. ಡಾಕ್ಟರ್, ಆಪ್ರೇಷನ್ನು, ಕೀಮೊಥೆರಪಿನೋ ಅಥವಾ ರೇಡಿಯೇಷನ್ನು ಏನಾದರೂ ಒಂದು ದಾರಿಲೇಬೇಕಲ್ವಾ? ಸರ್, 1 or 2 ಸ್ಟೇಜ್ ಆಗಿದ್ದಿದ್ದರೆ ನಾವು ತುಂಬ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಇದೆ ಸರ್. ಈಗ ನಾವು ಅವರು ಕೊಡೋ ಟ್ರೀಟ್ಮೆಂಟ್ಗಿಂತ ಅವರ ದೇಹದ ಮೇಲೆ ಆಗೋ ಪರಿಣಾಮನೇ ಹೆಚ್ಚಾಗುತ್ತೆ. ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ನಿಜವಾದ ಪ್ರಯೋಜನ ಆಗೋದಿಲ್ಲ ಸರ್. ಚೆನ್ನಾಗಿ ನಿದ್ದೆ ಬಂದಿಲ್ವಾ? ಮಲ್ಕೊಟ್ಟೆ ಮಾಡಿದ. ಆನಂದ್, ಏನು ಗೊತ್ತಾ? ಏನು? ಎತ್ ಕೂತ್ಕೋ ಹೇಳ್ತೀನಿ. ಪರವಾಗಿಲ್ಲ, ಕೇಳಿಸ್ತಾ ಇದ್ದೇನೆ. ಎತ್ ಕೂತ್ಕೋ ಹೇಳ್ತೀನಿ. ಬರೋಡು ಎಬ್ಬಿಸ್ಬಿಟ್ಟು ಏನು ಗೊತ್ತಾ ಅಂತಾಳೆ. ಏನು ಗೊತ್ತಾ, ಗೌತಮ್ ಭೂಮಿಕಾ ಇಬ್ಬರನ್ನು ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಅನ್ಯೋನ್ಯವಾಗಿದ್ದಾರಲ್ವಾ. ಅವ್ರ ವೆಡ್ಡಿಂಗ್ ಡೇಗೆ ನಾವೆಲ್ಲರೂ ಸೇರ್ಕೊಂಡು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಭೂಮಿಕಾ ಒಂದೇ ಒಂದು ಮಾತು ಬೇಡ ಅಂದ ತಕ್ಷಣ ಗೌತಮ್ ಎಲ್ಲಾನು ಕ್ಯಾನ್ಸಲ್ ಮಾಡಿಕೊಂಡು ಇಡೀ ದಿನ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ದ.
ರಿಯಲಿ ಗ್ರೇಟ್. ಗ್ರೇಟ್ ಅವನು. ಯಾರು? ನನ್ನ ಗೆಳೆಯ. ಗ್ರೇಟ್. ನೀನು ಇದೆಯಾ? ಓಹ್, ಕಂಪ್ಯಾರಿಸನ್. ನಾನು ನಿನಗೆ ಮೊನ್ನೆನೇ ಪ್ರಾಮಿಸ್ ಮಾಡಿದ್ದೀನಿ, ಇನ್ಮೇಲೆ ಪ್ರತಿ ತಿಂಗಳು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೇ ಕೊಡ್ತೀನಿ ಅಂತ. ಖಂಡಿತವಾಗ್ಲೂ ಪ್ರಾಮಿಸ್ ಉಳಿಸ್ಕೋತೀನಿ. ಓಕೆನಾ? ಡಬಲ್ ಪ್ರಾಮಿಸ್. ಮಲಕೋ. ಹೆಂಡತಿ ಅದವಳು ಇಲ್ಲಿ ಮಾತಾಡ್ತಿದ್ದೀನಿ, ನಿನಗೆ ನಿದ್ದೆನೇ ಮುಖ್ಯ ಆಗೋಯ್ತಾ? ಒಂದೆರಡು 2 ನಿಮಿಷ ಕೇಳಿಸ್ಕೊಳಕ್ಕಾಗಲ್ವಾ? ಅಯ್ಯ, ಏನ್ ಚಿನ್ನ ಇದು ಹಿಂಗನ್ಬಿಟ್ಟೆ? 2 ನಿಮಿಷ ಅಲ್ಲ, ಕಳೆದ 2 ದಶಕದಿಂದ ಕೇಳ್ತಾನೆ ಬಂದಿದ್ದೀನಿ. ಮುಂದಕ್ಕೊಂದು 4-5 ದಶಕ ಕೇಳಿಸ್ಕೊತೀನಿ. ಓಕೆಮ್ಮ, 2 ಗಿವನ್ ಓಪನ್ ಆಗಿದೆ. ಕಮ ಸ್ಟಾರ್ಟ್. ಏನ್ ಗೊತ್ತಾ ಆನಂದ್? ಏನು? ಹೆಂಡತಿ ಆದವಳು ತನ್ನ ಗಂಡನೇ ಸರ್ವಸ್ವ ಅಂತ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಹೆಂಡತಿ ಆದವಳು ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ? ತಾನು ಹೇಳೋಕ್ಕೂ ಮುಂಚೆ ಗಂಡನೇ ಎಲ್ಲ ಅರ್ಥ ಮಾಡಿಕೊಂಡು ಅವಳು ಸಣ್ಣ ಪುಟ್ಟ ಆಸೆಗಳನ್ನ ಪೂರೈಸಬೇಕು. ಸಣ್ಣ ಪುಟ್ಟ ಆಸೆಗಳು ಅಂದರೆ ವಾರಕ್ಕೊಂದ್ಸಲ ಹೊರಗೆ ಕರ್ಕೊಂಡೋಗೋದು, ಊಟಕ್ಕೆಲ್ಲಾದರೂ ಕರ್ಕೊಂಡೋಗೋದು, ಬೈಕಲ್ಲೋ ಕಾರಲ್ಲೋ ಒಂದು ರೌಂಡ್ ಕರ್ಕೊಂಡೋಗೋದು, ಇಷ್ಟೇ ಸಣ್ಣ ಸಣ್ಣ ಆಸೆಗಳು. ಇದನ್ನು ಪೂರೈಸ್ಬಿಟ್ರೆ ಅದೇ ಒಂದು ಖುಷಿ ಅಲ್ವಾ? ನಿನ್ನ ಹೃದಯಾಂತರಾಳದಲ್ಲಿ ಏನಿತ್ತು ಅದನ್ನೆಲ್ಲ ಪಟ ಅಂತ ಹೇಳ್ಬಿಟ್ಟೆ. ನನ್ನ ಕಿವಿಗೂ ಬಿತ್ತು, ತಲೆಗೂ ಹೋಯ್ತು, ಎಕ್ಸಿಕ್ಯೂಟ್ ಆಗೋಗುತ್ತೆ. ಸರಿ, ನಾನು ಆಲ್ರೆಡಿ ನಿಂಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೆ, ಪ್ರತಿ ತಿಂಗಳು ಒಂದೊಂದು ಸರ್ಪ್ರೈಸ್ ಗಿಫ್ಟ್ ನಿನಗೆ ಕೊಡ್ತೀನಿ. ಹಾಂ, ಸಾಧ್ಯ ಆದಷ್ಟು ಗೆಳೆಯ ಅದಕ್ಕೆ ನೋಡ್ತಿದ್ದಾನಲ್ಲ, ಆ ಥರ ನೋಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಇದು. ಹಾಂ, ಖಂಡಿತ ಇನ್ಮೇಲೆ ಕಂಪ್ಲೇಂಟ್ ಬರ್ದಿರೋ ಥರ ನೋಡ್ಕೋತೀನಿ. ಟಚ್ ಮಾಡಮ್ಮ. ಏ ಆನಂದ್, ಮಾತಾಡ್ತಿದ್ದೀನಿ ತಾನೆ, ನಿಂಗೆ ನಿದ್ದೆನೇ ಇಂಪಾರ್ಟೆಂಟ್ ಆಗೋಯ್ತಾ? ನೀನು ಮುಖ್ಯ ನನಗೆ. ಹೇಳಮ್ಮ. ಏನ್ ಗೊತ್ತಾ, ಹೆಂಡತಿ ಬಯಸೋದಿಷ್ಟೇ, ಅವಳು ಪ್ರೀತಿಯಿಂದ ನೋಡ್ಕೋಬೇಕು. ನಿಮ್ ನಿದ್ದೆನೇ ಇಂಪಾರ್ಟೆಂಟ್ ಆಗೋಯ್ತು. ಕೇಳಿಸ್ಕೊತಾ ಇದ್ದೀನಲ್ಲ, ಹೇಳ್ತೀನ ಹೇಳು. ಇಷ್ಟು ಮಾಡಿ ಅದು ನಿದ್ದೆ ಮಾಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ನಿನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ರೂಟ್ ಮ್ಯಾಪ್ ಹಾಕೋತಾ ಇದ್ದೆ. ಫಸ್ಟ್ ಇಲ್ಲಿಗೆ, ಆಮೇಲೆ ಅಲ್ಲಿಗೆ, ಆಮೇಲೆ ಇಲ್ಲಿಗೆ ಅಂತ. ನಿದ್ದೆ ಎಲ್ಲ ಹೋಗ್ಬಿಡ್ತು. ಹೇಳು, ನಿದ್ದೆ ಹೋಯ್ತು. ಮಲ್ಕೋ, ಗುಡ್ ನೈಟ್. ನಿದ್ದೆ ಬರ್ತಿದ್ಯಲ್ಲ? ಚಿನ್ನ, ಇಲ್ಲ ಕಣೆ, ನಂಗೆ ನಿದ್ದೆ ಹೋಗ್ಬಿಡ್ತು. ಇದಳು ಇದಳು ಹೇಳು ಎಷ್ಟಾದರೂ ಬೆಳಗಾನ ಹೇಳು, ಕೇಳಿಸ್ಕೊತೀನಿ. ನಿದ್ದೆ ಹೋಗ್ಬಿಡ್ತು. ಇದಳು ಲೇ ಚಿನ್ನ, ಲೇ ಮಲಗೇ ಬಿಡ್ಲಲ್ಲಪ್ಪ ಅವಳು. ಚಿನ್ನ, ಯಾಕಾದರೂ ಇನ್ನೂ ಮಲಗಿಲ್ವ ಅಂತ ಕೇಳಿದ್ನು.